ಶೋಕಿ ಮಾಡಲು ಹೋಗಿ ಇದೀಗ ಆಟೋ ಕಳ್ಳ ಸಿಕ್ಕಿ ಬಿದ್ದಿರುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಅಡ್ಡಾದಿಡ್ಡಿ ಆಟೋ ಓಡಿಸಿ ಆಟೋ ಸಮೇತ ಸಿಕ್ಕಿ ಬಿದ್ದಿದ್ದಾನೆ. ಬೆಂಗಳೂರಿನ ಜೆಜೆ ನಗರ ಪೊಲೀಸರಿಂದ ತೌಶೀದ್ ಪಾಷಾ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಎನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಈಗ ನೋಡ್ತಾ ಇದ್ರೆ ವಾಹನ ತಪಾಸಣೆ ಮಾಡ್ತಾ ಇದ್ರು ಪಿಎಸ್ಐಗಳು. ಕುಮಾರ್ ಮತ್ತು ಕರೀಂ ಸಬ್ನದಾಪ್ ಎಂಬುವವರಿಂದ ತಪಾಸಣೆ ಮಾಡಲಾಗಿತ್ತು. ಈ ವೇಳೆ ಅಡ್ಡಾದಿಡ್ಡಿ ಆಟೋ ಓಡಿಸಿಕೊಂಡು ಬರ್ತಾ ಇದ್ರು ತೌಶೀದ್. ಆಟೋ ದಾಖಲಾತಿ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರಂತೆ ಆರೋಪಿಗಳು. ಆಟೋ ನಂಬರ್ ಅನ್ನ ಎಂಸಿಸಿಟಿಎನ್ ಆಸ್ ಆಪ್ ನಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಸದರಿ ಆಟೋ ಕಳ್ಳತನವಾಗಿರುವ ಪ್ರಕರಣ ದಾಖಲಾಗಿದೆ. ತಮ್ಮ ಆಟೋ ಕಳ್ಳತನ ಆಗಿರುವುದಾಗಿ ರಾಜೇಶ್ ಎಂಬುವವರಿಂದ ದೂರನ್ನ ಕೂಡ ಕೊಡಿಸಲಾಗಿತ್ತು. ನಂತರ ಹಲ್ಸೂರು ಗೇಟ್ ಮಾರ್ಕೆಟ್ ಬಳಿ ಆಟೋ ಕದ್ದಿದ್ದಾಗಿ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ಎನ್ನುವ ವಿಚಾರಗಳು ಗೊತ್ತಾಗ್ತಿದೆ. ತೌಶೀದ್ ಆಟೋ ಕದ್ದಿದ್ದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಮಾರ್ಕೆಟ್ ಬಳಿ ಡೈರೆಕ್ಟ್ ಮಾಡಿಕೊಂಡು ಆಟೋ ಕದ್ದಿದ್ರು ಆರೋಪಿಗಳು. ಹಾಡು ಹಗಲೇ ಆರಾಮಾಗಿ ಆಟೋ ಕದ್ದು ಪರಾರಿಯಾಗಿದ್ದ ತೌಶೀದ್ ಜನವರಿ 5ರಂದು ಸಂಜೆ 5 ಗಂಟೆ ವೇಳೆಗೆ ಆಟೋ ಕದ್ದಿದ್ದಂತೆ ಆರೋಪಿ. ಜನವರಿ 9ರಂದು ಅಡ್ಡಾದಿಡ್ಡಿ ಆಟೋ ಓಡಿಸಿ ಬಂಧನಕ್ಕೆ ಒಳಗಾಗಿದ್ದಾನೆ. ಆಟೋ ಸಮೇತ ಠಾಣೆಗೆ ಕರೆತಂದು ಪ್ರಕರಣವನ್ನ ದಾಖಲಿಸಿದ್ದಾರೆ ಪೊಲೀಸರು. ಈ ಹಿಂದೆ ಕೂಡ 2 ಪ್ರಕರಣದಲ್ಲಿ ಬಂಧನವಾಗಿದ್ದ ಈ ಆರೋಪಿ ಎನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಜೆಜೆ ನಗರ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿರುವಂತದ್ದು. ನೋಡ್ತಾ ಇದ್ರೆ ಶೋಕಿ ಮಾಡಲು ಹೋಗಿ ಸಿಕ್ಕಿ ಬಿದ್ದಿದ್ದಾನೆ ಆಟೋ ಕಳ್ಳ ಎನ್ನುವ ಒಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಅದು ಕೂಡ ಕದ್ದ ಆಟೋವನ್ನ ಅಡ್ಡಾದಿಡ್ಡಿ ಓಡಿಸಿಕೊಂಡು ಇದೀಗ ಸಿಕ್ಕಾಕೊಂಡಿರುವಂತದ್ದು. ಈಗ ಪೊಲೀಸರು ಈ ಕುರಿತು ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ 2 ಪ್ರಕರಣದಲ್ಲಿ ಈ ಆರೋಪಿ ಬಂಧನವಾಗಿದ್ದ ಎನ್ನುವ ಒಂದು ವಿಚಾರಗಳು ಕೂಡ ಇದನ್ನ ಬಂಧಿಸಿದ ಮೇಲೆ ಗೊತ್ತಾಗ್ತಾ ಇರುವಂತದ್ದು. ತೌಶೀದ್ ಆಟೋ ಕದ್ದಿದ್ದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ.